ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಬ್ಬ ಸ್ಟಾರ್ ನಟ ಆಗಿರ್ಬೋದು, ಅದು ಕನ್ನಡ ಚಿತ್ರರಂಗ ಆಗಿರ್ಬೋದು, ಮೊದಲನೇ ಸಿನಿಮಾ ಮತ್ತು 50ನೇ ಸಿನಿಮಾ, 100ನೇ ಸಿನಿಮಾ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ ಆ ಒಂದು ಹೀರೋಗೆ ಅಥವಾ ಕನ್ನಡ ಚಿತ್ರರಂಗಕ್ಕೆ. ಅದೇ ತರ ಅಣ್ಣವ್ರದ್ದು ಮೊದಲನೇ ಸಿನಿಮಾ ಬೇಡರ ಕಣ್ಣಪ್ಪ, 100ನೇ ಸಿನಿಮಾ ಭಾಗ್ಯದ ಬಾಗಿಲು ಮತ್ತು 200ನೇ ಸಿನಿಮಾ ದೇವತಾ ಮನುಷ್ಯ. ಅದೇ ತರ ಕನ್ನಡ ಚಿತ್ರರಂಗಕ್ಕೆ ಬರೋದಾದ್ರೆ ಮೊದಲ ಸಿನಿಮಾ ಬಂದು ಸತಿ ಸುಲೋಚನ ಅಂತ ಬರುತ್ತೆ. ಅದಾದ್ಮೇಲೆ ಅಣ್ಣವ್ರ ಮೂವಿಗಳು ಸಾಕಷ್ಟು ಬಂತು. ಅದೇ ತರ ನೋಡ್ಕೊಳ್ಳೋದಾದ್ರೆ ಜ್ವಾಲಾಮುಖಿ ಸಿನಿಮಾ, ಈ ಸಿನಿಮಾ ನಿಮ್ಗೆಲ್ಲ ನೆನಪಿರುತ್ತೆ. ಈ ಸಿನಿಮಾ ಕನ್ನಡ ಚಿತ್ರರಂಗದ ಸಾವಿರದ ಸಿನಿಮಾ. ಕನ್ನಡ ಚಿತ್ರರಂಗ 100, 200, 300, 500 ಸಿನಿಮಾಗಳಾದ್ಮೇಲೆ ಮೊದಲು ಸಾವಿರದ ಸಿನಿಮಾ ಯಾವುದು ಅಂತಂದ್ರೆ ಜ್ವಾಲಾಮುಖಿ. ಇನ್ನ ಕೆಲವೊಂದಷ್ಟು ಜನ ಕನ್ನಡದ ಮೊದಲ ಸಾವಿರ ಸಿನಿಮಾ ಸೇಡಿನ ಅಕ್ಕಿ ಅಂತ ಹೇಳ್ತಾರೆ. ಅನಂತ್ ನಾಗು, ಪ್ರಭಾಕರ್ ಅವರು ಮತ್ತು ಲಕ್ಷ್ಮಿ ಅವರ ಅಭಿನಯದ. ಆದ್ರೆ ಎಲ್ಲ ಕಡೆ ಸರ್ಚ್ ಮಾಡಿದ್ರೆ ಕೆಲವೊಂದಷ್ಟು ಕಡೆ ಜ್ವಾಲಾಮುಖಿ ಅಂತ ತೋರಿಸುತ್ತೆ, ಕೆಲವೊಂದು ಕಡೆ ಸೇಡಿನ ಅಕ್ಕಿ ಅಂತ ತೋರಿಸುತ್ತೆ. ಜ್ವಾಲಾಮುಖಿ ಸಿನಿಮಾ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಸಿನಿಮಾ 1985 ಜುಲೈ 1ಕ್ಕೆ ತೆರೆ ಕಾಣುತ್ತೆ. ಅಲ್ಲಿವರೆಗೂ ಸಹ ಕನ್ನಡ ಚಿತ್ರರಂಗ ಕ್ಲಾಸಿಕ್ ಸಿನಿಮಾಗಳು ಅಥವಾ ಒಂದು ದೈವ ಭಕ್ತ ಸಿನಿಮಾಗಳು, ಪೌರಾಣಿಕ ಸಿನಿಮಾ, ಐತಿಹಾಸಿಕ ಸಿನಿಮಾ ಈ ತರ ಸಿನಿಮಾಗಳು ಜಾಸ್ತಿ ಇರುವಂತ ಟೈಮಲ್ಲಿ ಕನ್ನಡ ಚಿತ್ರರಂಗ ಆಗಷ್ಟೇ ಒಂದು ಬೇರೆ ತರ ಒಂದು ಶೇಪ್ ನ ಪಡ್ಕೋತಿರುತ್ತೆ. ಅಂದ್ರೆ ಪರಶುರಾಮ ಸಿನಿಮಾಗಳು, ಈ ತರ ಒಂಚೂರು ಮಾಸ್ ಸಿನಿಮಾಗಳನ್ನ ಆಡಿಯನ್ಸ್ ಜಾಸ್ತಿ ಇಷ್ಟ ಪಡ್ತಿರ್ತಾರೆ. ಆ ಒಂದು ಟೈಮಲ್ಲಿ ಜ್ವಾಲಾಮುಖಿ ಸಿನಿಮಾ ತೆರೆ ಕಾಣುತ್ತೆ. ಜ್ವಾಲಾಮುಖಿ ಸಿನಿಮಾ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗದೆ ಹೋದ್ರು ಸಹ ಕೆಲವೊಂದಷ್ಟು ಜನ ಈ ಸಿನಿಮಾ ಬಗ್ಗೆ ಒಂದಷ್ಟು ಬೇಸರ ಕೂಡ ವ್ಯಕ್ತಪಡಿಸಿದ್ರು. ಏನು ಅಂತಂದ್ರೆ ಸಿನಿಮಾದ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಕ್ವಾಲಿಟಿ ಇನ್ನೂ ಸ್ವಲ್ಪ ಬೆಟರ್ ಮಾಡ್ಬೋದಾಗಿತ್ತು ಅಂತ ಅನ್ಬಿಟ್ಟು. ಆದ್ರೆ ನನ್ನ ಪ್ರಕಾರದಲ್ಲಿ ಈ ಸಿನಿಮಾ ತುಂಬಾ ಅದ್ಭುತವಾಗಿತ್ತು. ಸಿನಿಮಾ ಸಹ 100 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತೆ. ಈ ಸಿನಿಮಾ ಕಪಾಲಿ, ನವರಂಗು, ಆದರ್ಶ ಮತ್ತು ನಂದ ಈ ಚಿತ್ರಮಂದಿರಗಳಲ್ಲಿ ಮೊದಲು ರಿಲೀಸ್ ಆಗುತ್ತೆ. ಕಾರಣಾಂತರಗಳಿಂದ ಈ ಸಿನಿಮಾ ರಿಲೀಸ್ ಆಗೋದಕ್ಕೂ ಒಂದು ವಾರ ಮುಂಚೆ ಕರ್ನಾಟಕ ಬಂದ್ ಏನೋ ನಡೀತಿತ್ತು ಅನ್ಸುತ್ತೆ. ಆ ಒಂದು ಟೈಮಲ್ಲಿ ಈ ಒಂದು ಸಿನಿಮಾ ಅನೌನ್ಸ್ ಆಗುತ್ತೆ, ಈ ಸಿನಿಮಾ ತೆರೆ ಕಾಣ್ತಿದೆ ಅಂತ ಅನ್ಬಿಟ್ಟು. ಆಗ ಕಪಾಲಿ ಚಿತ್ರಮಂದಿರ ಓಪನ್ ಆಗುತ್ತೆ. ಎಲ್ಲ ಅನ್ಕೊಂಡಿದ್ರು ಕರ್ನಾಟಕ ಬಂದ್ ನಡೆದು ಇವಾಗ ಒಂದ್ 2-3 ದಿನ ಆಗಿದೆ, ಜನ ಬರೋದಿಲ್ಲ ಅಂತ ಅನ್ಬಿಟ್ಟು. ಆದ್ರೆ ಅಣ್ಣವ್ರ ಸಿನಿಮಾಗೆ ಈ ಒಂದು ಚಿತ್ರದ ಮೂಲಕ ಸಾಕಷ್ಟು ಜನಸಾಗರ ಕೂಡ ಹರಿದು ಬರುತ್ತೆ. ಕಪಾಲಿ ಚಿತ್ರಮಂದಿರ ಹೌಸ್ಫುಲ್ ಆಗುತ್ತೆ. ನಿಮ್ಗೆಲ್ಲ ನೆನ್ಪಿರುತ್ತೆ, ಕಪಾಲಿ ಚಿತ್ರಮಂದಿರ ಏನಾದ್ರು ಹೌಸ್ಫುಲ್ ಆಯ್ತು ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಚಿತ್ರಮಂದಿರ ಸಹ ಹೌಸ್ಫುಲ್ ಆಗಿರುತ್ತೆ. ಯಾಕೆಂತಂದ್ರೆ ಕರ್ನಾಟಕದ ಅತಿ ದೊಡ್ಡ ಚಿತ್ರಮಂದಿರ ಕಪಾಲಿ ಚಿತ್ರಮಂದಿರ, ಅಂದ್ರೆ 1980ರಲ್ಲಿ. ಈಗ ಬಂದು ಸಂತೋಷ್ ಚಿತ್ರಮಂದಿರ ಇದೆ. ಮತ್ತು ಈ ಸಿನಿಮಾದಲ್ಲಿ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಗಾಯತ್ರಿ ಅವರು ನಾಯಕಿಯಾಗಿ ಅಭಿನಯ ಮಾಡಿದ್ದಾರೆ. ಅಣ್ಣವ್ರು ಈ ಸಿನಿಮಾದಲ್ಲಿ ಜಯಸಿಂಹ ಅಂತ ಒಂದು ಪಾತ್ರ ಅಭಿನಯ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ಟೈಟಲ್ ಸಿಕ್ಕಾಪಟ್ಟೆ ಮಾಸ್ ಆಗಿತ್ತು. ಹಾಗಾಗಿ ಜನಕ್ಕೆ ಸಾಕಷ್ಟು ಕುತೂಹಲ ಕೂಡ ಈ ಸಿನಿಮಾ ಮೇಲೆ ಇತ್ತು. ಜ್ವಾಲಾಮುಖಿ ಚಿತ್ರಕ್ಕೆ ರಂಗರಾಮ್ ಅವರ ಒಂದು ಸಂಗೀತ ಇತ್ತು. ಈ ಸಿನಿಮಾಗೆ ಸಂಭಾಷಣೆ ಬರೆದಿದ್ದು ಚಿ ಉದಯಶಂಕರ್ ಅವರು. ನಿಮ್ಗೆಲ್ಲ ಗೊತ್ತಿರುತ್ತೆ, ಅಣ್ಣವರು ಮತ್ತು ಚಿ ಉದಯಶಂಕರ್ ಕಾಂಬಿನೇಷನ್ ಅಂತಂದ್ರೆ ಆ ಸಿನಿಮಾ ಒಂದು ಮಾರ್ಕೆಟ್ ಅಲ್ಲಿ ಬೇರೆ ಲೆವೆಲ್ ಅಲ್ಲೇ ಇರ್ತಿತ್ತು. ಮತ್ತೆ ಅಣ್ಣವ್ರಿಗೆ ಯಾರೇ ಸಂಭಾಷಣೆ ಬರೋದು ಸಹ ಚಿ ಉದಯಶಂಕರ್ ಅವರು ಬರೆಯುವಂತ ಸಂಭಾಷಣೆ ತುಂಬಾ ಇಷ್ಟ ಆಗ್ತಿತ್ತು. ಯಾಕೆಂತಂದ್ರೆ ಅವ್ರವ್ರ ಪ್ರಾಣ ಸ್ನೇಹಿತ ಮತ್ತು ಅಣ್ಣವರು ಮೊದಲು ಸಿನಿಮಾಗಳನ್ನ ಮಾಡ್ತಿದ್ರಲ್ವ ಕಸ್ತೂರಿ ನಿವಾಸ ಟೈಮಲ್ಲಿ, ಆ ಟೈಮಲ್ಲಿಂದಲೂ ಸಹ ಚಿ ಉದಯಶಂಕರ್ ಅವ್ರ ಸಂಭಾಷಣೆ ಅಣ್ಣವ್ರಿಗೆ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ಸಿನಿಮಾ ಆಗಿನ ಕಾಲಕ್ಕೇನೆ 3.5-4 ಕೋಟಿ ಕಲೆಕ್ಟ್ ಮಾಡ್ತಿತ್ತು ಅಂತಂದ್ರೆ ಕಾರಣ ಏನು ಅಂತಂದ್ರೆ ಅಣ್ಣವರು ಯಾವ್ದೇ ಕಾರಣಕ್ಕೂ ಸಿನಿಮಾದ ಬಜೆಟ್ ನ ಜಾಸ್ತಿ ಮಾಡಿಸ್ತಾ ಇರ್ಲಿಲ್ಲ. ಕತೆಗೆ ಎಷ್ಟು ಬೇಕೋ ಅಷ್ಟೇ ಬಜೆಟ್ ನ ಹಾಕ್ಸ್ತಿದ್ರು. ಕೆಲವೊಂದು ನಿರ್ಮಾಪಕರು ಯಾವ ತರ ಅಂತಂದ್ರೆ ಒಂದು ಸಿನಿಮಾ 2 ಕೋಟಿ ಕಲೆಕ್ಟ್ ಮಾಡ್ತಿದೆ ಅಂತಂದ್ರೆ ನೆಕ್ಸ್ಟ್ ಅವರು ಸಿನಿಮಾಗೆ 4 ಕೋಟಿ ಹಾಕ್ತಿದ್ರು. ಆ ಒಂದು ಹೀರೋ ಸಹ ಅದನ್ನೇ ಡಿಮ್ಯಾಂಡ್ ಮಾಡ್ತಿದ್ರು, ಸಿನಿಮಾದಿಂದ ಸಿನಿಮಾಗೆ ಬಜೆಟ್ ಜಾಸ್ತಿ ಆಗ್ಬೇಕು ಅಂತ ಅನ್ಬಿಟ್ಟು. ಆದ್ರೆ ಅಣ್ಣವ್ರು ಯಾವ್ದೇ ಕಾರಣಕ್ಕೂ ಆತರ ಮಾಡ್ತಿರ್ಲಿಲ್ಲ. ಅಣ್ಣವರು ಸಿನಿಮಾಗಳೆಲ್ಲ ನೀವು ನೋಡ್ಬೋದು, ಯಾವ್ದೇ ಕಾರಣಕ್ಕೂ ನೋಡ್ದು ಐತಿಹಾಸಿಕ ಸಿನಿಮಾ, ಅದ್ದೂರಿ ಸಿನಿಮಾಗಳು ಸಹ 40-50 ಲಕ್ಷ ಅಷ್ಟೇ ಬಜೆಟ್ ಒಳಗೊಂಡಿರ್ತಿತ್ತು. ಅದ್ರ ಕಲೆಕ್ಷನ್ ಮಾತ್ರ 4-5 ಕೋಟಿ ಅಷ್ಟು ಕಲೆಕ್ಷನ್ ಮಾಡ್ತಿತ್ತು. ಯಾಕೆಂದ್ರೆ ಅಣ್ಣವ್ರು ಯಾವಾಗಲೂ ಸಹ ನಿರ್ಮಾಪಕರನ್ನ ಅನ್ನದಾತರು ಅಂತಿದ್ರು. ಆ ಒಂದು ನಿರ್ಮಾಪಕರಿಗೆ ಯಾವ್ದೇ ಕಾರಣಕ್ಕೂ ಸಿನಿಮಾ ನಷ್ಟ ಆಗ್ಬಾರ್ದು, ಸಿನಿಮಾ ಚೆನ್ನಾಗಿ ಹೋಗ್ಲಿಲ್ಲ ಅಂದ್ರೂ ಸಹ ಆ ಒಂದು ನಿರ್ಮಾಪಕ ಬೀದಿಗೆ ಬರಬಾರ್ದು ಅನ್ನೋದೇ ಅಣ್ಣವರ ಒಂದು ಆಶಯ ಆಗಿತ್ತು. ಹಾಗಾಗಿ ಅಣ್ಣವ್ರ ಸಿನಿಮಾಗಳು ಎಲ್ಲಾ ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತಿತ್ತು. ಅವರ ಅಭಿಮಾನಿಗಳ ಬಳಗ ತುಂಬಾ ದೊಡ್ಡದಿರೋದ್ರಿಂದ ಅವರ ಸಿನಿಮಾಗಳು ಆವರೇಜ್ ಅಥವಾ ಒಂದು ಅರ್ಥದಲ್ಲಿ ಚೆನ್ನಾಗಿಲ್ಲ ಅನ್ನೋ ತರ ಇತ್ತಿತ್ತು ಅಂದ್ರೂ ಸಹ ಆ ಸಿನಿಮಾ 100 ದಿನ ಓಡ್ತಿತ್ತು. ಸಿನಿಮಾ ಕಲೆಕ್ಷನ್ 2-3 ಕೋಟಿ ಆಗ್ತಿತ್ತು. ಆದ್ರೆ ಜ್ವಾಲಾಮುಖಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದ್ರಿಂದ ಈ ಸಿನಿಮಾದ ಬಜೆಟ್ ಎಷ್ಟು ಅಂತ ನೋಡೋದಾದ್ರೆ ಜ್ವಾಲಾಮುಖಿ ಸಿನಿಮಾದ ಬಜೆಟ್ ಅಂದ್ರೆ ಆಗಿನ ಕಾಲಕ್ಕೆ 1985 ಅಣ್ಣವ್ರದ್ದು 3 ಸಿನಿಮಾ ತೆರೆ ಕಾಣುತ್ತೆ. ಧ್ರುವತಾರೆ, ಅದೇ ಕಣ್ಣು ಮತ್ತು ಜ್ವಾಲಾಮುಖಿ. ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾ ಡಿಫ್ರೆಂಟ್ ಕ್ಯಾರೆಕ್ಟರ್ ನ ಅಣ್ಣವ್ರು ಅಭಿನಯ ಮಾಡಿರ್ತಾರೆ. 3 ಸಿನಿಮಾ ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ಟು ಕೂಡ ಆಗುತ್ತೆ. ಅಣ್ಣವ್ರದ್ದು ಜ್ವಾಲಾಮುಖಿ ಸಿನಿಮಾ ಬಜೆಟ್ ಬಂದು 40 ಲಕ್ಷ ಆಗಿರುತ್ತೆ. 40 ಲಕ್ಷ ಅಂತಂದ್ರೆ ಅದೊಂದು ಹೈ ಬಜೆಟ್ ಮೂವಿ ಅಂತಾನೆ ಹೇಳ್ಬೋದು. ಈ ಸಿನಿಮಾ 40 ಲಕ್ಷದಲ್ಲಿ ಬಜೆಟ್ ತಯಾರಾದ ಈ ಸಿನಿಮಾ ಬರೋಬ್ಬರಿ 3 ಕೋಟಿ ಕಲೆಕ್ಟ್ ಮಾಡುತ್ತೆ. ಅಣ್ಣವ್ರ ಪ್ರತಿ ಸಿನಿಮಾ 1980, 90, 2000 ಸಹ 3-4 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡೇ ಮಾಡ್ತಿತ್ತು. ಅದೇ ತರ ಈ ಸಿನಿಮಾ ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿ 3-3.20 ಅಂದ್ರೆ 3 ಕೋಟಿ 20 ಲಕ್ಷದವರೆಗೂ ಸಹ ಕಲೆಕ್ಟ್ ಕೂಡ ಮಾಡುತ್ತೆ.
ಜ್ವಾಲಾಮುಖಿ ಸಿನಿಮಾನ ನಿರ್ದೇಶನ ಮಾಡಿದ್ದು ಸಂಗೀತಂ ಶ್ರೀನಿವಾಸ್ ಅವರು. ಸಂಗೀತಂ ಶ್ರೀನಿವಾಸ್ ಅವರು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಕನ್ನಡದ ಆಲು ಜನ ಸಿನಿಮಾ ಮಾಡಿದ್ರಲ್ಲ ಅವರೇನೆ. ಈಗಲೂ ಸಹ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರ್ದೇಶನ ಮಾಡ್ತಿದ್ದಾರೆ. ವಿಜಯ್ ಸಾಸನೂರ್ ಅವರ ಒಂದು ಕಾದಂಬರಿ ಆಧಾರಿತ ಸಿನಿಮಾ ಕಾತ್ಯಾಯಿನಿ ಕಂಬೈನ್ಸನ್ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿರ್ತಾರೆ. ಮೊದಲು ಈ ಸಿನಿಮಾ ಕಪಾಲಿ ಚಿತ್ರಮಂದಿರದಲ್ಲಿ 12 ವಾರಗಳ ಕಾಲ ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತೆ. ಅದಾದ್ಮೇಲೆ ಸಿನಿಮಾನ ಕೆಂಪೇಗೌಡ ಚಿತ್ರಮಂದಿರದಲ್ಲಿ ಹಾಕ್ತಾರೆ. ಕೆಂಪೇಗೌಡ ಅಂತಂದ್ರೆ ಮೆಜೆಸ್ಟಿಕಲ್ ಒಂದು ಕೆಂಪೇಗೌಡ ಅಂತ ಒಂದು ಚಿತ್ರಮಂದಿರ ಇತ್ತು, ಅಲ್ಲಿ ಹಾಕ್ತಾರೆ. ಅಲ್ಲಿ ಈ ಸಿನಿಮಾ 100 ಡೇಸ್ ನ ಕೂಡ ಕಂಪ್ಲೀಟ್ ಮಾಡುತ್ತೆ. ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.